ರಾಜಧಾನಿ ಇದು ನಿಮ್ಮ ಊರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಥಾಮಸ್. ಇವತ್ತು ಮಕ್ಕಳನ್ನ ನಾವು ದೇಶದ ಭವಿಷ್ಯ ಅಂತ ಕರಿತೀವಿ. ಆ ಮಕ್ಕಳ ಆರೋಗ್ಯ ಮತ್ತೆ ಅವರ ಒಂದು ಬೆಳವಣಿಗೆ ಎಷ್ಟು ಮಟ್ಟಿಗೆ ಸಮರ್ಪಕವಾಗಿರ್ತದೋ, ಎಷ್ಟು ಮಟ್ಟಿಗೆ ಆರೋಗ್ಯಪೂರ್ಣ ಆಗಿರ್ತದೋ ಅಂತ ಒಳ್ಳೆಯ ಭವಿಷ್ಯವನ್ನು ನಾವು ಇವತ್ತು ದೇಶಕ್ಕೆ ಕೊಡ್ಬೋದು ಅನ್ನುವಂಥ ಭಾವನೆ ಎಲ್ಲರಲ್ಲಿ ಇರುವಂಥದ್ದು. ಆದರೆ ಮಗುವಿನ ಬೆಳವಣಿಗೆಯಲ್ಲಿ ಅತ್ಯಗತ್ಯವಾಗಿ ಕೆಲಸ ಮಾಡುವಂಥ ಒಂದು ಆಹಾರ ಪೂರೈಕೆ, ಅದೇ ರೀತಿ ವಾತಾವರಣ ಸರಿ ಇಲ್ಲದೆ ಹೋದ್ರೆ ಯಾವ ರೀತಿ ಮಕ್ಕಳ ಬೆಳವಣಿಗೆ ಸಂಪೂರ್ಣ ಕುಂಠಿತವಾಗುತ್ತೆ ಅನ್ನೋದಕ್ಕೆ ಬಹುಶಃ ಅಪೌಷ್ಟಿಕತೆ ನಮಗೆ ದೊಡ್ಡ ಮಟ್ಟದ ಉದಾಹರಣೆ ಆಗ್ತದೆ. ಇವತ್ತು ನಾವು ಈ ರಾಜಧಾನಿಯಲ್ಲಿ ಈ ಒಂದು ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತೀವಿ. ಈ ಒಂದು ಚರ್ಚೆಯಲ್ಲಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ರು ಪ್ರಮುಖ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ರಘು ಅವರು, ಡಾಕ್ಟರ್ ರಘು ಅವರು, ನಿಮಗೆ ನಮಸ್ಕಾರ. ಇವರು ಆಹಾರ ತಜ್ಞ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮರಿಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸ ಮಾಡಿರುವಂತಹ ಅಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಒಟ್ಟಿನಲ್ಲಿ ಏನು ಬೆಂಗಳೂರಿನಲ್ಲಿ ಇವತ್ತು ಅಪೌಷ್ಟಿಕತೆಯ ಪ್ರಮಾಣ ಮಕ್ಕಳ ಭವಿಷ್ಯವನ್ನ ಯಾವ ರೀತಿ ಬಲಿ ತೆಗೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡುವಂತ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಸೇರಿದ್ವಿ. ಇದ್ರ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಅಪೌಷ್ಟಿಕತೆಯ ಪ್ರಮಾಣ ಎಷ್ಟು ಮಟ್ಟಿಗೆ ಮಗುವಿನ ಬೆಳವಣಿಗೆಯನ್ನ ಬಲಿ ತೆಗೆದುಕೊಳ್ತಿದೆ ಅನ್ನೋದ್ರ ಬಗ್ಗೆ ಒಂದು ಪ್ಯಾಕೇಜ್ ರೆಡಿ ಇದೆ, ಬರೀ ನೋಡ್ಕೊಂಬರೋಣ. ರಾಜಧಾನಿಯಲ್ಲಿ ಅಪೌಷ್ಟಿಕತೆಯ ಅಟ್ಟಹಾಸ, ಬಲಿಯಾಗಿದೆ ಮಕ್ಕಳ ಬದುಕು ಮಂದಹಾಸ. ಕುಪೋಷಣೆ ಭಾರತ ಬಿಟ್ಟು ತೊಲಗು, ಇದು ಕೇಂದ್ರ ಸರ್ಕಾರದ ಮಹತ್ವದ ಅಭಿಯಾನದ ಘೋಷಣೆ. ಇದರ ಉದ್ದೇಶ ಅಪೌಷ್ಟಿಕತೆಯ ಮೂಲೋತ್ಪಾಟನೆ ಹಾಗೂ ಆರೋಗ್ಯವಂತ ಸಮಾಜಕ್ಕೆ ಸದೃಢ ಕಾಯ ಮಕ್ಕಳ ಕೊಡುಗೆ. ಇದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಖರ್ಚು ಮಾಡ್ತಿರೋ ಹಣವೇ ಅದೆಷ್ಟೋ ಕೋಟಿಗಳು. ಆದ್ರೆ ಉದ್ದೇಶ ಈಡೇರಿದ್ಯಾ? ಅಭಿಯಾನ ಯಶಸ್ವಿಯಾಗಿದ್ಯಾ? ಖಂಡಿತ ಇಲ್ಲ. ಇದನ್ನ ಹೇಳ್ತಿರೋದು ನಾವಲ್ಲ, ವಸ್ತುಸ್ಥಿತಿಯೇ ಇಂಥದೊಂದು ಸತ್ಯವನ್ನ ಸಾರಿ ಸಾರಿ ಹೇಳುತ್ತೆ. ಕುಪೋಷಣೆಯೇ ಭಾರತ ಬಿಟ್ಟು ತೊಲಗಿ ಎನ್ನುವ ಅಭಿಯಾನವನ್ನಾರಂಭಿಸಿ ವರ್ಷಗಳೇ ಕಳೆದಿವೆ. ಕುಪೋಷಣೆಯ ವಿಷಯಕ್ಕೆ ಬಂದ್ರೆ ಬೇರೆ ರಾಜ್ಯಗಳತ್ತ ಬೊಟ್ಟು ಮಾಡ್ತಿದ್ದ ಸನ್ನಿವೇಶ ಇವತ್ತು ಬದಲಾಗೋಗಿದೆ. ಅದು ಹಾಳಾಗೋಗ್ಲಿ. ನಮ್ಮ ರಾಜ್ಯದ ಚಿತ್ರಣ ತೆಗೆದುಕೊಂಡ್ರೆ ಮೊನ್ನೆವರೆಗೆ ರಾಯಚೂರು, ಗುಲ್ಬರ್ಗಾಗಳನ್ನ ಉದಾಹರಿಸಿ ಹೇಳ್ತಿದ್ದ ಚಿತ್ರಣನೂ ಇಂದಿಲ್ಲ. ಯಾಕಂದ್ರೆ ಬೇರೆ ಜಿಲ್ಲೆಗಳನ್ನ ಗುರಿಯನ್ನಾಗಿಸ್ತಿದ್ದ ಬೆರಳುಗಳು ಇವತ್ತು ರಾಜಧಾನಿ ಬೆಂಗಳೂರಿನತ್ತಲೇ ಹೊರಳುತ್ತವೆ. ಯಾಕಂದ್ರೆ ಪರಿಸ್ಥಿತಿನೇ ಬೆಂಗಳೂರಿನತ್ತ ಬೊಟ್ಟು ಮಾಡಿ ತೋರಿಸುವಷ್ಟು ಗಂಭೀರವಾಗಿದೆ. ಅಪೌಷ್ಟಿಕತೆ ವಿರುದ್ಧದ ಹೋರಾಟದಲ್ಲಿ ರಾಜಧಾನಿ ಬೆಂಗಳೂರಿಗೆ ತೀವ್ರ ಹಿನ್ನಡೆ ಉಂಟಾಗಿದೆ ಎನ್ನುವುದನ್ನ ಅಂಕಿಅಂಶಗಳೇ ಸಾರಿ ಹೇಳುತ್ತವೆ. ಬಿಬಿಎಂಪಿ ಬಳಿ ಇರುವ ಸ್ಟ್ಯಾಟಿಸ್ಟಿಕ್ಸ್ ಗಮನಿಸಿದ್ರೆ ಇದು ಅರ್ಥವಾಗುತ್ತೆ. ಅಂದಹಾಗೆ ಕಳೆದ ವರ್ಷದ ಜುಲೈನಲ್ಲಿ ರಾಜಧಾನಿಯ ಒಟ್ಟು 22,02,720 ಮಕ್ಕಳನ್ನ ಪರೀಕ್ಷೆಗೊಳಪಡಿಸಿದಾಗ 1,672 ಮಕ್ಕಳಲ್ಲಿ ಅಪೌಷ್ಟಿಕತೆ ಇರೋದು ಪತ್ತೆಯಾಯಿತು. ಅದೇ ವರ್ಷದ ಆಗಸ್ಟಿನಲ್ಲಿ ಪರೀಕ್ಷೆಗೊಳಪಡಿಸಿದಾಗ 9,954 ಮಕ್ಕಳಲ್ಲಿ 718 ಮಕ್ಕಳಿಗೆ, ಅಕ್ಟೋಬರ್ನಲ್ಲಿ 12,599 ಮಕ್ಕಳ ಪೈಕಿ 342 ಮಕ್ಕಳಿಗೆ ಹಾಗೂ ಡಿಸೆಂಬರ್ನಲ್ಲಿ ಪರೀಕ್ಷೆಗೊಳಪಡಿಸಿದಾಗ 10,205 ಮಕ್ಕಳಲ್ಲಿ 179 ಮಕ್ಕಳು ಕುಪೋಷಣೆಯಿಂದ ಬಳಲ್ತಿರೋದು ಪತ್ತೆಯಾಗಿತ್ತು. ಇನ್ನು 2013ರ ಪೈಕಿ ಫೆಬ್ರವರಿಯಲ್ಲಿ 6,533 ಮಕ್ಕಳಲ್ಲಿ 205, ಜುಲೈನಲ್ಲಿ 7,459 ಮಕ್ಕಳ ಪೈಕಿ 302 ಮಕ್ಕಳು ಹಾಗೂ ಇದೇ ಆಗಸ್ಟ್ 20 ಹಾಗೂ 21ರಂದು ತಪಾಸಣೆಗೊಳಪಡಿಸಿದ 22 ಹಾಗೂ 97 ಮಕ್ಕಳಲ್ಲಿ ತಲಾ 07 ಹಾಗೂ 19 ಮಕ್ಕಳು ಕುಪೋಷಣೆಯಿಂದ ಬಳಲ್ತಿರುವುದಾಗಿ ಬಿಬಿಎಂಪಿ ವರದಿ ಮಾಡಿದೆ. ಬಿಬಿಎಂಪಿ ಸಮಸ್ಯೆ ಏನೋ ನಿಯಂತ್ರಣದಲ್ಲಿದೆ ಎನ್ನುತ್ತಿದೆ. ಆದರೆ ರಾಜಧಾನಿಯಲ್ಲಿ ಇಷ್ಟು ಪ್ರಮಾಣದ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿರೋದು, ಅವರ ಸಂಖ್ಯೆ ಕಡಿವಾಣ ಹಾಕುವುದಕ್ಕೆ ಸಾಧ್ಯವೇ ಇಲ್ಲವೆನ್ನುವಷ್ಟರ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇರೋದು ಆತಂಕಕಾರಿ. ಇನ್ನಾದ್ರೂ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪ್ರಯತ್ನ ಮಾಡೋದನ್ನ ಬಿಟ್ಟು ಸಮಸ್ಯೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬಿಬಿಎಂಪಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ. ಥಾಮಸ್, ನ್ಯೂಸ್ 24 ಬೆಂಗಳೂರು. ಮೊದಲು ನಾವು ಹೇಳ್ತಾ ಇದ್ವಿ, ಒಂದು ಮಗು ದೇಶದ ಭವಿಷ್ಯ. ಆ ಭವಿಷ್ಯ ಉಜ್ವಲ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳ ಆರೋಗ್ಯ, ದೈಹಿಕ ಬೆಳವಣಿಗೆ ಜೊತೆಗೆ ಅವರ ಮಾನಸಿಕತೆ ಮತ್ತೆ ಆರೋಗ್ಯನೂ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಆದ್ರೆ ಇವತ್ತು ದುರಂತದ ವಿಷಯ ಅಂತ ಹೇಳಿದ್ರೆ ಬೆಂಗಳೂರು ಕುಪೋಷಣೆಯಲ್ಲಿ, ಅಂದ್ರೆ ಅಪೌಷ್ಟಿಕತೆಯ ಒಂದು ಸಮಸ್ಯೆ ನಾವು ತೆಗೆದುಕೊಂಡ್ರೆ ಬೆಂಗಳೂರು ಕೂಡ
ಯಾವುದೇ ಒಂದು ಊರಿಗೆ ಕಡಿಮೆ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಒಂದು ಕುಖ್ಯಾತಿಯನ್ನು ಕೂಡ ಪಡೆದುಕೊಳ್ತಾ ಇದೆ ಸಿಲಿಕಾನ್ ಸಿಟಿ. ಅದೇ ರೀತಿ ಬಹಳಷ್ಟು ಪ್ರಖ್ಯಾತಿಗಳು ಇರುವಂತಹ ಬೆಂಗಳೂರಿಗೆ ಒಂದಷ್ಟು ಕುಖ್ಯಾತಿಗಳು ಇರೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ವಿಷಯದಲ್ಲಿ ಈ ಕುಪೋಷಣೆ ಅದೇ ರೀತಿ ಅಪೌಷ್ಟಿಕತೆಯನ್ನು ಕೂಡ ಒಂದು. ನಾವು ನಮ್ಮ ಚರ್ಚೆಯನ್ನ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ರಘುವರಿಗೆ ನಾನು ಈ ಕ್ವಶನ್ ಇಷ್ಟಪಡ್ತೀನಿ ಸರ್. ಇವತ್ತು ಬೆಂಗಳೂರಿಗೆ ಬಹಳಷ್ಟು ಖ್ಯಾತಿಗಳಿದೆ, ಸಿಲಿಕಾನ್ ವ್ಯಾಲಿ, ಅದೇ ರೀತಿ ಬೇರೆ ಬೇರೆ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ IT-BT ಸಿಟಿ ಇಷ್ಟೆಲ್ಲ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದಾಗ ಒಂದು ಮಗುವಿನ ಬೆಳವಣಿಗೆ ಎಷ್ಟು ಮಟ್ಟಿಗೆ ಇದ್ರಾಗಿರ್ಬೇಕು ಅಂದ್ರೆ ಆರೋಗ್ಯಕರವಾಗಿ ಕೂಡ ಇರಬೇಕಾಗುತ್ತೆ, ದೈಹಿಕ ಬೆಳವಣಿಗೆ ಜೊತೆ ಮಾನಸಿಕತೆಯೂ ಕೂಡ ಅಷ್ಟೇ ಪ್ರಮುಖವಾಗಿರ್ತದೆ. ಆದ್ರೆ ಇವತ್ತು ದುರಂತ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಸ್ಲಮ್ಗಳಲ್ಲಿ ಬೆಳೀತಿರುವಂತಹ ಮಕ್ಕಳ ಆರೋಗ್ಯ ಸಂಪೂರ್ಣವಾಗಿ ಒಂದು ರೀತಿ ನಶಿಸಿ ಹೋಗುವ ಹಂತದಲ್ಲೇ ಇದೆ. ಎಲ್ಲ ಇದಕ್ಕೆ ಎಲ್ಲ ಒಂದ್ ಕಡೆ ಅಪೌಷ್ಟಿಕತೆ ಕುಪೋಷಣೆ ಅನ್ನೋದು ಕೂಡ ಇದಕ್ಕೆ ಕಾರಣವಾಗ್ತಿರುವಂಥದ್ದು. ತಾವು ಕೂಡ ಆಹಾರ ತಜ್ಞರ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ಇವತ್ತು ಅಪೌಷ್ಟಿಕತೆ ಅದೇ ರೀತಿ ಕುಪೋಷಣೆ ಅನ್ನೋದು ಮಗುವಿನ ಬಾಲ್ಯವನ್ನ ಅದೇ ರೀತಿ ಭವಿಷ್ಯವನ್ನ ಬಲಿ ತೆಗೆದುಕೊಳ್ತಾ ಇದೆ ಅಂತ ಹೇಳಿ? ಈಗ ಹೇಳಿ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದರ ಅಡಿಪಾಯ ಚೆನ್ನಾಗಿರ್ಬೇಕು ಅಂತ ಏನು ಹೇಳ್ತೀವಲ್ಲ, ಒಂದು ಸಮಾಜದ ಭದ್ರತೆ, ಒಂದು ಸಮಾಜದ ಅದರ ಆರೋಗ್ಯ, ಅದರ ಸ್ವಸ್ಥತೆ ಹೇಗೆ ಅಂತ ಕೇಳಬೇಕಾದ್ರೆ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಕೇಳಬೇಕಾಗುತ್ತೆ. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅಂತಾರಲ್ಲ, ಮಾನವ ಅಭಿವೃದ್ಧಿ ಏನು ಸೂಚಕಗಳು ಏನಿದಾವಲ್ಲ, ಅದರಲ್ಲಿ ಬಹಳ ಮುಖ್ಯವಾದದ್ದು ಏನಂದ್ರೆ ಮಕ್ಕಳ ಸಾವು ಮತ್ತು ಮಕ್ಕಳ ಆರೋಗ್ಯ. ಈಗ ನಾವು ಎಂಥ ಸಮಾಜವಾಗ್ಲಿ ನಾವು ತಿನ್ನೋದಕ್ಕೆ ಹೊಟ್ಟೆ ಬಟ್ಟೆ ಕಟ್ಟಿ ಆದ್ರೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ರಿಗೂ ಇರ್ತಕ್ಕಂಥದ್ದು. ಆ ಮಕ್ಕಳೇ ಅಪೌಷ್ಟಿಕತೆಯಿಂದ ನೆರಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಪೌಷ್ಟಿಕತೆಗೆ ನಮ್ಮ ದೇಶ ಜಗತ್ತಿನಾದ್ಯಂತ ಹೆಸರಾಗಿರ್ತಕ್ಕಂಥದ್ದು. ಅದು ಏನು ಭಾರತದಲ್ಲಿ ಕರ್ನಾಟಕವೂ ಅದಕ್ಕೇನು ಅಪವಾದವೇನಲ್ಲ. ಕರ್ನಾಟಕ ದಕ್ಷಿಣ ಭಾರತದಲ್ಲಿ ವರ್ಸ್ಟ್ ಪರ್ಫಾರ್ಮರ್ ಈ ಪೌಷ್ಟಿಕತೆಯ ಮಾಪನಗಳಲ್ಲಿ. ನಗರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಪೌಷ್ಟಿಕತೆ ಅಂತ ನೀವು ಮೊದಲು ಪ್ರಶ್ನೆ ಕೇಳಿದಾಗೆ, ಅಪೌಷ್ಟಿಕತೆ ಈ ಇಂಥ ಅನಾರೋಗ್ಯ, ಸೋಂಕು ರೋಗಗಳು ಇವು ಅಂತ ಹೇಳಿದ್ರೆ ಯಾವುದೋ ಬರೀ ರಾಯಚೂರು ಗುಲ್ಬರ್ಗ ಅನ್ನೋದು ಅಂತ ಒಂದು ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಇದೆ. ಬೆಂಗಳೂರು ಮಹಾನಗರದ ಹೊಟ್ಟೆಯಲ್ಲೂ ಕೂಡ ಇಂಥ ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥ ಮಕ್ಕಳು ತುಂಬಿದ್ದಾರೆ ಅನ್ನೋದು ಸತ್ಯ. ಈಗ ಹೇಳ್ತಾರೆ, ಒಂದು ನಗರ ಅಂತ ಹೇಳಿದ್ರೆ ಒಂದು ನಗರವನ್ನ ಕಟ್ಟುವವರು ಬಡವರು, ಗುಡಿಸುವವರು ಬಡವರು, ಮಕ್ಕಳನ್ನು ನೋಡ್ಕೊಳ್ಳುವವರು ಬಡವರು, ಸ್ವಚ್ಛ ಮಾಡುವವರು ಬಡವರು. ಆದರೆ ಈಗ ಅವರಿಗೆ ಈ ನಗರದಲ್ಲಿ ಜಾಗ ಇಲ್ಲ. ಅವರು ಇಲ್ಲಿ ಕೊಳಚೆ ಪ್ರದೇಶದಲ್ಲಿ ಬದುಕಬೇಕು, ಅವರ ಮಕ್ಕಳು ಇಲ್ಲಿ ಅಪೌಷ್ಟಿಕತೆಯಿಂದ ಬದುಕಬೇಕು. ಅವರಿಗೆ ಈ ನಗರವಿಲ್ಲ. ಇದು ಹೇಳ್ತಾ ಇದ್ರು, ವಿಧಾನಸೌಧ ಕಟ್ಟಿದವರು ಅವತ್ತು ಇನಾಗ್ರೇಷನ್ ದಿವಸ ಪೊಲೀಸ್ನವ್ರು ಹೊಡೆದು ಓಡಿಸಿದ್ರಂತೆ. ಈ ನಗರದ ಪರಿಸ್ಥಿತಿಯು ಹಾಗೆ ಆಗಿದೆ. ಅಪೌಷ್ಟಿಕತೆ ಅನ್ನೋದು ಮೊದಲನೇದು ಇದು ಹೇಳ್ತದೆ. ನೋಡಿ, ಒಂದು ದೇಶದ ಕಟ್ಟುವಾಗ ಹೇಳ್ತಾರೆ ಬ್ರಿಡ್ಜ್ ಕಟ್ಬೋದು, ರೋಡ್ ಕಟ್ಬೋದು, 5 ವರ್ಷದಲ್ಲಿ ಕಟ್ಬೋದು. ಆದರೆ ಒಂದು ಆರೋಗ್ಯ ಸಮಾಜ ಕಟ್ಟೋಕ್ಕಾಗಲ್ಲ, ಆರೋಗ್ಯವಂತ ಮಕ್ಕಳನ್ನು ಕಟ್ಟೋಕ್ಕಾಗಲ್ಲ. ಇಲ್ಲಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಟ್ಯಾಟಿಸ್ಟಿಕ್ಸ್ ಅನ್ನೇ ತಗೊಂಡ್ರೆ 40%, ಆಯ್ತಾ, 40% ಮಕ್ಕಳು ಅಪೌಷ್ಟಿಕತೆಯಿಂದ ನೆರಳ್ತಾ ಇದ್ದಾರೆ. ಅದರಲ್ಲಿ ಗ್ರೇಡ್ ಇದೆ, ಗ್ರೇಡ್ 1, 2, 3, 4 ಅಂತಕ್ಕಂಥದ್ದು. ಆದರೆ ಸುಮಾರು ಅರ್ಧ ಮಕ್ಕಳು ಅಪೌಷ್ಟಿಕತೆಯಿಂದ 6 ವರ್ಷದ ಕೆಳಗಿನ ಮಕ್ಕಳು ನರಳ್ತಾ ಇದ್ದಾರೆ, ಆಯ್ತಾ. ಅದರಲ್ಲಿ ಎಳೆ ಮಕ್ಕಳು ಸಾಯ್ತಕ್ಕಂಥದ್ದು ಸುಮಾರು 50 ಅಂದ್ರೆ 5% ಮಕ್ಕಳು, 5% ಮಕ್ಕಳು. ನೋಡಿ, ಇದು ಭಯ ಆಗ್ತಕ್ಕಂಥ ಇದು. 5% ಮಕ್ಕಳು ತನ್ನ 1ನೇ ವರ್ಷದೋ ಅಥವಾ 6ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವು ಇರೋದಿಲ್ಲ, ಸಾಯ್ತವೆ. ನಾನು ಇಂಟರಪ್ಟ್ ಮಾಡ್ತೀನಿ. ಈಗ ಬೆಂಗಳೂರು ಬಹಳಷ್ಟು ವಿಷಯಗಳಲ್ಲಿ ಮುಂದುವರೆದ್ಬಿಟ್ಟಿದೆ. ನಾವು ಇವತ್ತು ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂದಾಗ ಫಸ್ಟ್ ನೆನಪಿ ಬರುವಂತದ್ದು ರಾಯಚೂರು, ಗುಲ್ಬರ್ಗ ಈ ರೀತಿಯಾದಂತಹ ಒಂದು ಪ್ರದೇಶಗಳಲ್ಲಿ ಅಲ್ಲಿನ ವಾತಾವರಣನೂ ಕೂಡ ಅದಕ್ಕೆ ಅಷ್ಟು ಮಟ್ಟಿಗೆ ಒಂದು ಸಮಸ್ಯೆ ಸೃಷ್ಟಿಯಾಗೋದಕ್ಕೆ ಕಾರಣವಾಗಿರ್ತದೆ. ಅದೇ ಬೆಂಗಳೂರಿನಂತ ಪ್ರದೇಶದಲ್ಲೂ ಕೂಡ ಬೆಂಗಳೂರು ಅವ್ರು ರಘುವರು ಹೇಳ್ದಂಗೆ ಅಪೌಷ್ಟಿಕತೆಯ ಒಂದು ಅದು ಒಳ್ಳಲ್ಲಿ ಅದನ್ನು ಕೂಡ ತುಂಬಿಕೊಂಡಿದೆ ಅನ್ನೋಂಥ ವಿಷಯ ನಿಜಕ್ಕೂ ಬೆಂಗಳೂರು ಬೆಳೀತಾ ಇದೆ ಅನ್ನೋಂಥ ಒಂದು ಮಟ್ಟವನ್ನು ನೋಡಿದಾಗ, ಈ ಒಂದು ಬೆಳವಣಿಗೆ ನೋಡಿದಾಗ ಒಂದು ರೀತಿ ನಾಚಿಕೆಗೇಡಿನ ವಿಷಯ ಅಂತ ಅನ್ಸೋದಿಲ್ಲ ಬೆಂಗಳೂರಿನ ಮಟ್ಟಿಗೆ? ಖಂಡಿತವಾಗ್ಲೂ ಇವತ್ತು ಕರ್ನಾಟಕದ ಜನಸಂಖ್ಯೆಯಲ್ಲಿ ಕನಿಷ್ಠ 25%, 25% ಜನ ಬೆಂಗಳೂರಿನಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಇವತ್ತು BBMP ಅವರು ರಿಲೀಸ್ ಮಾಡಿರ್ತಕ್ಕಂಥ ಪತ್ರಿಕೆಗೋಷ್ಠಿಯಲ್ಲಿ ಅವರು ಹೇಳಿದ್ದಾರೆ ಸುಮಾರು 7 ಲಕ್ಷ ಜನ 6 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳಿದ್ದಾರೆ ಅಂತ. ಆದರೆ ವಾಸ್ತವಿಕವಾಗಿ ಅದಕ್ಕಿಂತಲೂ ಹೆಚ್ಚು ಜನ 6 ವರ್ಷದ ಒಳಗಿನ ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರು ಕೇವಲ ರಾಜ್ಯದ ರಾಜಧಾನಿ ಮಾತ್ರ ಆಗಿ ಉಳಿದಿಲ್ಲ, ಇವತ್ತು ಬೆಂಗಳೂರು ಅಪೌಷ್ಟಿಕ ಮಕ್ಕಳ ರಾಜಧಾನಿಯಾಗಿ ಕೂಡ ಉಳಿದಿದೆ. ಈಗ ಅದಕ್ಕೆ ಒಂದು ಉದಾಹರಣೆ DJ ಹಳ್ಳಿಯನ್ನಾಗಿ ತಗೋಬಹುದು.
ಈಗ ಕಳೆದ ವರ್ಷ ಜುಲೈ 17ನೇ ತಾರೀಕಿಗೆ ಮೇಘಲ ಅಂತಕ್ಕಂಥ ಒಂದು ಮಗು ಅಪೌಷ್ಟಿಕತೆಯಿಂದ ತೀರ್ಕೊಂಡಾಗ ಕಸ್ತೂರಿ ಚಾನಲ್ಲೇ ಪ್ರಥಮವಾಗಿ ಆ ವರದಿಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ಡಿಬೇಟ್ ಆಗಲಿಕ್ಕೆ ಕಾರಣ ಆಯಿತು. ಆ ರಿಪೋರ್ಟ್ ಆದ ನಂತರ ಅಸೆಂಬ್ಲಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕೂಡ ಅಲ್ಲಿಗೆ ವಿಸಿಟ್ ಮಾಡಿದ್ರು. ಸ್ಥಳೀಯ ಶಾಸಕರುಗಳು, ಕಾರ್ಪೊರೇಟರ್ಗಳು ಕೂಡ ಅನೇಕ ಭರವಸೆಗಳನ್ನು ಕೊಟ್ಟರು. ಆದರೆ ಅದರ ಪರಿಣಾಮ ಏನಾಗಿದೆ ಇವತ್ತಂತ ನಾವು ನೋಡಿದಾಗ ಸಂಪೂರ್ಣ ಶೂನ್ಯ. 97 ಮಕ್ಕಳನ್ನ ಹೋದ ವರ್ಷ ಅಲ್ಲಿ ತೀವ್ರ ಅಪೌಷ್ಟಿಕ ಮಕ್ಕಳಂತ ಗುರುತಿಸಿದ್ರು. ಇವತ್ತು 63 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಅಂಕಿ ಅಂಶಗಳ ಪ್ರಕಾರ ಕನಿಷ್ಠ ಒಂದು 200ರಿಂದ 300 ಮಕ್ಕಳು ಅಲ್ಲಿ ತೀವ್ರ ಅಪೌಷ್ಟಿಕ ಮಕ್ಕಳು ಡಿಜೆಹಳ್ಳಿಯಲ್ಲೇ ಇದ್ದಾರೆ ಇವತ್ತು. ಮತ್ತೊಂದು ಮುಖ್ಯವಾದಂಥ ವಿಚಾರ ಏನಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ಕೇವಲ 20% ಅಂಗನವಾಡಿ ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ, BBMP ಹೇಳ್ತಾ ಇದೆ. ಅಂದರೆ ಬೆಂಗಳೂರಿನ 80% ಪ್ರದೇಶಗಳಲ್ಲಿ, ಏರಿಯಾಗಳಲ್ಲಿ ಅಥವಾ ವಾರ್ಡ್ಗಳಲ್ಲಿ ಇವತ್ತು ಅಂಗನವಾಡಿ ಕೇಂದ್ರಗಳೇ ಇಲ್ಲ. ಅಂಗನವಾಡಿ ಕೇಂದ್ರಗಳು ಇಲ್ಲ ಅಂತ ಹೇಳಿದ್ರೆ ಆ ಭಾಗದ 6 ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಅವರು ಅಂಗನವಾಡಿಗೆ ಹೋಗಲ್ಲ, ಅವರ ಹೆಲ್ತ್ ಚೆಕಪ್ ಆಗಲ್ಲ, ಅವರಿಗೆ ಸಂಬಂಧಿಸಿದಂಥ ಯಾವುದೇ ಟ್ರ್ಯಾಕ್ ರೆಕಾರ್ಡು ಅಥೆಂಟಿಕ್ ಆಗಿರೋಂಥ ಅಂಕಿಅಂಶಗಳು ನಮಗೆ ಸಿಗೋದಿಲ್ಲ. ಸೊ ಆ ಕಾರಣದಿಂದ ಇವತ್ತು ನಾವು ಖಂಡಿತವಾಗಲೂ ಹೇಳ್ಬೋದು, ಬೆಂಗಳೂರು ಇವತ್ತು ಕೇವಲ ರಾಜ್ಯದ ರಾಜಧಾನಿಯಾಗಿ ಉಳಿದಿಲ್ಲ, ಅಪೌಷ್ಟಿಕ ಮಕ್ಕಳ ರಾಜಧಾನಿಯಾಗಿ ಉಳಿದಿದೆ. ಯಾಕಂದರೆ ದೇವರ ಜೀವನ ಹಳ್ಳಿ ಅನ್ನೋದು ಬೆಂಗಳೂರಿನ ಸುಮಾರು 700 ಸ್ಲಮ್ಗಳಲ್ಲಿ ಒಂದು ಸ್ಲಮ್ ಮಾತ್ರ. ನಂಬರ್ 1 ಸ್ಲಮ್ ಅಂತನೂ ಕೂಡ ನಂಬರ್ 1 ಸ್ಲಮ್. ಅದೇ ಥರ ಎಲ್ಲ ಸ್ಲಮ್ಗಳಿರ್ತಕ್ಕಂಥ ಮಕ್ಕಳನ್ನು ನಾವು ಪರಿಗಣನೆಗೆ ತಗೊಂಡ್ರೆ ಬಹಳ ಅಗಾಧ ಸಂಖ್ಯೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಅಪೌಷ್ಟಿಕ ಮಕ್ಕಳಿದ್ದಾರೆ. ಅದನ್ನು ಸರ್ಕಾರ ಇವತ್ತು ಗಂಭೀರವಾಗಿ ಪರಿಗಣನೆಗೆ ತಗೊಂಡಿಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಮೇಘಲ ಸತ್ತ ಮೇಲೆ ಇನ್ನೂ 4 ಜನ ಮಕ್ಕಳು ಆ ಭಾಗದಲ್ಲಿ ಸತ್ತಿದ್ದಾರೆ. ದೇವರ ಜೀವನಹಳ್ಳಿ ಭಾಗದಲ್ಲಿ ಸುದ್ದಿ ಆಗಲಿಲ್ಲ, ಅದು ಸುದ್ದಿನೂ ಆಗಲಿಲ್ಲ. ಸರ್ಕಾರ ಕೂಡ ಇವತ್ತಿಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅದು ನಗರ ಆಗಲಿ ಅಥವಾ ಸ್ಲಮ್ ಆಗಲಿ, ಅಲ್ಲಿ ವಾಸ ಮಾಡ್ತಕ್ಕಂಥ ಬಹುಸಂಖ್ಯಾತ ಜನ ಇದ್ದಾರೆ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದಂಥವ್ರು. ಸೊ ಅವರನ್ನು ಈ ಸರ್ಕಾರ ಯಾವತ್ತೂ ಕೂಡ ಈ ದೇಶದ ನಾಗರಿಕರು ಅಂತ ಪರಿಗಣನೆ ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಅವರು ನಿಷ್ಪ್ರಯೋಜಕರು, ಒಂದು ರೀತಿಯಲ್ಲಿ ಅವರು ಯಾವುದೇ ಉಪಯೋಗಕ್ಕೆ ಬಾರದಂಥ ಜನ ಅಂತೇಳಿ ಸರ್ಕಾರ ಪರಿಗಣನೆ ಮಾಡೋದ್ರಿಂದ ಆ ಮಕ್ಕಳನ್ನು ಇವತ್ತು ಯಾವುದೇ ರೀತಿಯಲ್ಲೂ ಇವರು ಕೌಂಟಿಗೆ ತಗೊಳ್ತಾ ಇಲ್ಲ. ಇವತ್ತು ಈ ರೀತಿಯ ಭಯಾನಕ ಪರಿಸ್ಥಿತಿ ಇರೋದರಿಂದ ಬಹುಶಃ ಸರಿಯಾದ ಒಂದು ಸಮೀಕ್ಷೆ ನಡೆಸಿದರೆ ಆರೋಗ್ಯ ಇಲಾಖೆ ಮತ್ತು BBMP ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿಯಾಗಿ ಒಂದು ಸರ್ವೆ ಮಾಡಿದ್ರೆ ತೀವ್ರತೆ ಅರ್ಥ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರೆ. ಇದೆಲ್ಲದರ ಬಗ್ಗೆ, ಅಪೌಷ್ಟಿಕತೆಯ ಸಮಸ್ಯೆ ಮತ್ತಷ್ಟು ಗಂಭೀರತೆ ಬಗ್ಗೆ ಮಾತನಾಡೋಣ. ಈಗ ರಾಜಧಾನಿಯಲ್ಲಿ ಒಂದು ಪುಟ್ಟ ಬ್ರೇಕ್. ಶ್ರೀ ಗುರುಭ್ಯೋ ನಮಃ. ನಮಸ್ತೆ, ನಾನು ಆಚಾರ್ಯ ಶ್ರೀ ಗುರು ಪ್ರಕಾಶ್. ನಾನು ನಿಮ್ಮ ಮನೆಗೆ ಬರುತ್ತಿದ್ದೇನೆ ಪ್ರತಿದಿನ ಬೆಳಗ್ಗೆ ನಿಮ್ಮ ನೆಚ್ಚಿನ ಕಸ್ತೂರಿ ನ್ಯೂಸ್ ವಾಹಿನಿಯಲ್ಲಿ. ನಿಮ್ಮ ಸುಖ ದುಃಖಗಳನ್ನು ಕೇಳಿ ಸೂಕ್ತ ಪರಿಹಾರ ನೀಡಲು. ನಕ್ಷತ್ರ, ಇದು ನಿಮ್ಮ ನಕ್ಷತ್ರ. ಇದು 12 ರಾಶಿಗಳ ಭವಿಷ್ಯ ಮಾತ್ರವಲ್ಲ, ಇದು 27 ನಕ್ಷತ್ರಗಳ ನಿತ್ಯ ಭವಿಷ್ಯ. ನಕ್ಷತ್ರ ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7:30ಕ್ಕೆ. ಬ್ರೇಕ್ ನಂತರ ಮತ್ತೆ ರಾಜಧಾನಿಗೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ರಘುವರೇಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಇದ್ರದ್ದು ಒಂದು ಹೊಣೆಗಾರಿಕೆಯನ್ನು ಹೊರಬೇಕಂತ ಒಂದು ಇದಿತ್ತು. ಇವತ್ತು ನಾವು ಆ ಘಟನೆ ನಡೆದಂಥ ಮೇಘಲ ಅನ್ನೋ ಮಗು ಸಾವನ್ನಪ್ಪಿದಂಥ ಅನತಿ ದೂರದಲ್ಲೇ ಇರುವಂಥ ಒಂದು ಅಂಗನವಾಡಿಯನ್ನು ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಇವತ್ತು ಅಂಗನವಾಡಿಯಲ್ಲಿ ಸಿಗ್ತಿರುವಂಥ ಪೌಷ್ಟಿಕ ಆಹಾರ ಅಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದು ಅಂಗನವಾಡಿಗಳೇ, ನೀವು ಹೇಳಿದಂಗೆ ಅಂಗನವಾಡಿಗಳೇ ಇಲ್ಲ ಅಲ್ಲಿ. ಮತ್ತು ಅಲ್ಲಿ ಸಿಗುವಂಥ ಟ್ಯಾಬ್ಲೆಟ್ಸ್ ಇರ್ಬೋದು, ಆರೋಗ್ಯಕ್ಕೆ ಪೂರಕವಾದ ಟ್ಯಾಬ್ಲೆಟ್ಸ್ಗಳಿರ್ಬೋದು ಅಥವಾ ಇನ್ನೊಂದು ರೀತಿಯಾದಂಥ ಸಾಮಗ್ರಿಗಳಿರ್ಬೋದು, ಅವು ಸಿಗ್ತಾನೆ ಇಲ್ಲ. ಇದನ್ನ BBMP ಹತ್ರ ಕೇಳಿದ್ರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹೊಣೆಗಾರಿಕೆ, ನಾವು ಕೇವಲ ಇನ್ಸ್ಟ್ರಕ್ಷನ್ ಕೊಡ್ಬೋದೇ ಹೊರತು ನಾವು ಅದೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಹೊಣೆಗೇಡಿತನದ ಉತ್ತರವನ್ನು BBMP ಕೊಡ್ತಾ ಇದೆ. ಇದು ಹೊಣೆಗಾರಿಕೆ ಯಾರ್ದು? ಈಗ ಹೇಳ್ತಾರೆ ನೋಡಿ, ಯಾರು ಪ್ರೆಸಿಡೆಂಟ್ ಹಾಕೊಂಡಿದ್ದಂತೆ ಬಕ್ ಸ್ಟಾಪ್ಸ್ ಹಿಯರ್ ಅಂತ, ಪಾಸಿಂಗ್ ದ ಬಕ್ ಅಂತಾರಲ್ಲ, ಅವ್ರದ್ದು ಇವರು ಬ್ಲೇಮ್ ಗೇಮ್ ಅಂತ ಹೇಳ್ತಕ್ಕಂಥದ್ದು. ಈ ದಾಟಿಸ್ತಕ್ಕಂಥ ಜವಾಬ್ದಾರಿನ ಇನ್ನೊಬ್ಬರ ಮೇಲೆ ಹೊರಿಸ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು. ನಮ್ಮ ದೇಶದ ಮಕ್ಕಳು
ಸಣ್ಣ ಸಮಸ್ಯೆ ಅಲ್ಲ ಇದು, ಹ್ಯೂಮಂಗಸ್ ಪ್ರಾಬ್ಲಮ್. ದೇಶದ ಮಾನ ಮರ್ಯಾದೆ ಹೋಗ್ತಾ ಇದೆ. ವಿಶ್ವಸಂಸ್ಥೆ ಯುನಿಸೆಫ್ ಇರ್ಬೋದು, ಲ್ಯಾನ್ಸೆಟ್ ಇರ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ನಮ್ಮ ದೇಶದ ಮರ್ಯಾದೆ ಹರಾಜ್ ಹಾಕ್ತಾ ಇದ್ದಾರೆ. ನಿಮ್ಮ ದೇಶದ ಮಕ್ಕಳನ್ನು ನೋಡೋಕ್ಕಾಗ್ತಾ ಇಲ್ಲ. ನಿಮ್ಮ ದೇಶದ ಮಕ್ಕಳು ಕೈಕಾಲು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಅನಾರೋಗ್ಯದಿಂದ ಸಾಯ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದೀರಾ ಅಂತೇಳಿ ಬಡಿತಾ ಇದ್ದಾರೆ ನಮ್ಮನ್ನ. ನಾವು ಇಂಥದಕ್ಕೆ ನಾವು ಗೌರವದಿಂದ ಬದುಕಬೇಕು, ಮುಂದುವರಿದ ರಾಷ್ಟ್ರ ಆಗಬೇಕು, ಅದು ಇದು ಅಂತ ಹೇಳಿ ನಾವು ಹೆಗ್ಗಳಿಕೆಯಿಂದ ಇನ್ನೊಂದು ಕಡೆ ಯೋಚನೆ ಮಾಡ್ತಿದ್ದೀವಲ್ಲ. ಈ ಮೂಲಭೂತ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ಕೊಳ್ಳದೆ ಏನು ಮಾಡ್ಕೊಳ್ಳೋಕ್ಕಾಗ್ತದೆ? ಮೊದಲನೇದಾಗಿ ನೋಡಿ, 1970ರಿಂದ ಪ್ರೋಗ್ರಾಮ್ಗಳು ನಡೀತಾ ಇದ್ದಾವೆ. ಒಂದು, ನಾನು ಮರಿಸ್ವಾಮಿ ಅವರು ಕೆಲವು ಸರಿ ಮಾತಾಡ್ತಾ ಇರ್ತೀವಿ, ಬಡವರ ಕಾರ್ಯಕ್ರಮಗಳು, ಬಡಕಲು ಕಾರ್ಯಕ್ರಮಗಳು ಅಂತ. ಪ್ರೋಗ್ರಾಮ್ ಫಾರ್ ದಿ ಪುವರ್ ಆರ್ ಪುವರ್ ಪ್ರೋಗ್ರಾಮ್ಸ್ ಅಂತ ಬಲಗೊಳಿಸುವ ಪ್ರಯತ್ನಗಳಾಗಲ್ಲ, ಆಗ್ತಾ ಇಲ್ಲ. ಇವೆಲ್ಲ ಗಾತ್ರ ಇದೆಯೇ ಹೊರತು ಗುಣಗಳಿಲ್ಲ. ಗುಣಗಳ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಮಕ್ಕಳಿಗೆ ಏನು ಕೊಡಬೇಕು ಅಂತ ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ? ಅದ್ರ ಏನು ವೈಜ್ಞಾನಿಕ ಅದಕ್ಕೆ ಮಾಹಿತಿ ಇದೆ? ಮನಸ್ಸಿಗೆ ಬಂದು ಹಾಕಿ ಕೊಡ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡ್ತೇನೆ, ಇದು ಮರಿಸ್ವಾಮಿ ಅವರಿಗೆ ಗೊತ್ತಿರತಕ್ಕಂಥದ್ದು. ಹಾಲನ್ನು ಪುಡಿ ಕೊಟ್ಟರು, 1 ವರ್ಷದ ಕ್ಷೀರಭಾಗ್ಯ ನಡೀತಾ ಇದೆ. ಎಳೆ ಮಕ್ಕಳಿಗೆ ಕೆನೆ ಇರೋ ಹಾಲು ಕೊಡಬೇಕು. ಸಿಂಪಲ್ ಇದು. ತಾಯಿ ಹಾಲಿನಲ್ಲಿ ಅರ್ಧಕ್ಕರ್ಧ ಕೊಬ್ಬಿರುತ್ತೆ, ಆಯ್ತಾ? ಅದು ಬಿಟ್ಟು ಏನು ಕೆನೆ ತೆಗೆದು ಪೌಷ್ಟಿಕಾಂಶ ತೆಗೆದಿರೋದನ್ನ ಅಂಗನವಾಡಿಗೆ ಕೊಡೋದು, ಪೌಷ್ಟಿಕಾಂಶ ಕೊಬ್ಬು ಇರ್ತಕ್ಕಂಥ ಏನು ಈ ಕೆನೆ ಇರ್ತಕ್ಕಂಥ ಹಾಲಿನ ಪುಡಿಯನ್ನ ಹೈಸ್ಕೂಲ್ ಮಕ್ಕಳಿಗೆ ಕೊಡತಕ್ಕಂಥದ್ದು. ಅಂದ್ರೆ ಯಾರಿಗೆ ಏನು ಸಿಗಬೇಕು? ಇದು ಮಿಸ್ ಮ್ಯಾಚ್. ಇದು ಒಂದು ಚೂರು ಬೇಸಿಕ್ ಕಾಮನ್ ಸೆನ್ಸ್ ಇದ್ದಿದ್ರೆ ಯಾರಾದ್ರೂ ಒಬ್ಬ ಅಲ್ಲಿ ಕೂತ್ಕೊಂಡು ಬೇಸಿಕ್ ಒಬ್ಬ ಡಾಕ್ಟರ್ಗೋ ಅಥವಾ ಒಂದು ಪೌಷ್ಟಿಕಾಂಶದ ಬಗ್ಗೆ ಒಂದು ಸಣ್ಣ ಇದಿರ್ತಕ್ಕಂಥದ್ದು, ಅಂದ್ರೆ ತಾಯಿ ಹಾಲಿಗೆ ಏನಿರ್ತಕ್ಕಂಥದ್ದು, ತಾಯಿ ಹಾಲಿನ ಪೂರಕವಾಗಿ ಏನೇನು ಕೊಡಬೇಕಾದ ಆಹಾರಗಳಿದಾವಲ್ಲ ಅವುಗಳೆಲ್ಲ ಕೊಬ್ಬು ಬೇಕು. ನಾವು ಏನು ಮಿಸ್ ಇಂಡಿಯಾನ ಪ್ರಿಪೇರ್ ಮಾಡೋದಲ್ಲ ಇದು ಆಹಾರ. ಎಳೆ ಮಕ್ಕಳನ್ನ ಬೆಳೆಸ್ತಕ್ಕಂಥ ಆಹಾರ ಇದು. ಕೊಬ್ಬು ಫ್ಯಾಟ್ ಫ್ರೀ ಅಂತ ಕೊಡೋದಕ್ಕೆ ಇವ್ರು ಏನೋ ಅದಕ್ಕೆ ನೋಡಿ ಇವ್ರ ತಲೆ ಒಳಗೆ ಹೋಗಿರ್ಬೇಕಿತ್ತು ಸರ್ಕಾರಕ್ಕೆ. ಈಗ ಲೆಕ್ಕ ಕೊಡ್ತಾ ಇಲ್ಲ ಇವ್ರೆ, ಲೆಕ್ಕ ಕೊಡ್ತಾ ಇದೆ. ನಾನು ಕೂಡ ಹೇಳಿದೆ, BBMP ಬೆಳಗ್ಗೆ ಕಮಿಷನರೇ ಇದಕ್ಕೆ ಸಂಬಂಧಪಟ್ಟ ಅದು ಏನ್ ದಿಢೀರ್ ಜಾಗೃತಿ ಆಯ್ತೋ ಗೊತ್ತಿಲ್ಲ ಅವರಿಗೆ. ದಿಢೀರ್ನ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರೆಸ್ ಮೀಟ್ ಕರೆದ್ಬಿಟ್ಟು 3,371 ಸಮಥಿಂಗ್, ಅದು ಟೋಟಲ್ ಬೆಂಗಳೂರಲ್ಲಿ ಇರುವಂತ ಸ್ಲಮ್ಗಳು, ಅದನ್ನು ಪ್ರಮುಖವಾಗಿ ಸ್ಲಮ್ಗಳನ್ನ ಅವರು ಟಾರ್ಗೆಟ್ ಮಾಡಿ ಹಿಡಿದು ಸ್ಲಮ್ಗಳಲ್ಲಿ ಜಾಸ್ತಿ ಒಪ್ಕೊಳ್ಳುವ. ಆದ್ರೆ ಬೆಂಗಳೂರಲ್ಲಿರುವಂತ ಸ್ಲಮ್ಗಳ ಸಂಖ್ಯೆಯನ್ನು ಹೋಲಿಸಿದಾಗ ಇವ್ರು ಕೊಡ್ತಿರುವಂತದ್ದು 3,371, 3,800 ಸಮಥಿಂಗ್ ಲೆಕ್ಕ ಕೊಡ್ತಾ ಇದಾರಲ್ಲ, ಅದು ಎಲ್ಲ ಒಂದ್ ಕಡೆ ಸಮರ್ಪಕ ಉತ್ತರನ? ಅದೆಲ್ಲ ಒಂದ್ ಕಡೆ ಈಗ BBMP ಹೇಳ್ತಾರೆ, ನಾವೇನಾದ್ರು ಹೇಳ್ಬಿಟ್ರೆ ನಮ್ ಬಂಡವಾಳ ಹೋಗ್ಬಿಡ್ತದೆ, ಸಾರ್ವಜನಿಕವನ್ನ ಮಾನ ಹರಾಜು ಹಾಕೊಂಡ್ಬಿಡ್ತೀವಿ ಅನ್ನೋ ಕಾರಣ ತಮ್ಮ ಪ್ರತಿಷ್ಠೆಗೋಸ್ಕರ ಎಲ್ಲ ಒಂದ್ ಕಡೆ ಸಮಸ್ಯೆಯನ್ನು ಮುಚ್ಚಿಡೋ ಪ್ರಯತ್ನ ಆಗ್ತಾ ಇದೆ ಅಂತ BBMP. ಇದು ಅಂಕಿ ಅಂಶಗಳು ಏನಿದೆ, ಇದು ಕಣ್ಣೊರೆಸೋ ತಂತ್ರ ಅಂತ. ಈಗ ಮಕ್ಕಳ ಅಪೌಷ್ಟಿಕತೆಯನ್ನು ಯಾವ ರೀತಿ ಗುರುತಿಸ್ತಾರೆ? ಆ ಮಕ್ಕಳನ್ನು ತೂಕ ಹಾಕಿ ಆ ಮಕ್ಕಳ ವಯಸ್ಸು ಮತ್ತು ಆ ತೂಕಕ್ಕೆ ಅನುಗುಣವಾಗಿ ಮಕ್ಕಳನ್ನು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತೇಳಿ ಗುರುತಿಸ್ತಾರೆ. ಈಗ ಅಂಗನವಾಡಿ ಕೇಂದ್ರಗಳಿದ್ರೆ ಅಲ್ಲಿ ತೂಕ ಮಾಡೋಂಥ ಯಂತ್ರಗಳಿರ್ತದೆ. ಈಗ ಬೆಂಗಳೂರಿನಲ್ಲಿ 80% ಅಂಗನವಾಡಿಗಳೇ ಇಲ್ಲ, ಇನ್ನು ಬಂತು. ಸೊ ಆಗ ಇವ್ರು ಹೇಳೋದೆಲ್ಲನೂ ಸುಳ್ಳು ಅಂತ ಆಯ್ತು. ಮತ್ತೆ ಎರಡನೇದಾಗಿ ಆ ಮಕ್ಕಳನ್ನ ಗುರುಸೋಕೆ ಗ್ರೋತ್ ಚಾರ್ಟ್ ಅಂತ ಮಾಡಿದ್ದಾರೆ. ಪ್ರತಿ ತಿಂಗಳು ಅಂಗನವಾಡಿ ವರ್ಕರು ಮಕ್ಕಳನ್ನ ತೂಕ ಮಾಡಿ ಆ ಮಗು ತೂಕದಲ್ಲಿ ಏನಾದರೂ ಹೆಚ್ಚಳ ಆಗಿದೆಯಾ ಅಥವಾ ಮಗು ತೂಕದಲ್ಲಿ ಕಡಿಮೆ ಆಗಿದೆಯಾ ಅಂತೇಳಿ ಗ್ರೋತ್ ಚಾರ್ಟ್ ಅನ್ನ, ಬೆಳವಣಿಗೆ ಚಾರ್ಟ್ ಅನ್ನ ಮೇಂಟೈನ್ ಮಾಡ್ತಾರೆ. ಈ ಬೆಂಗಳೂರು ನಗರದಲ್ಲಿ ಬೆಳವಣಿಗೆ ಚಾರ್ಟ್ ಕೂಡ ಮೇಂಟೈನ್ ಆಗ್ತಾ ಇಲ್ಲ. ಸ್ಲಮ್ಗಳನ್ನ ಕಾರಣಕ್ಕೆ ನೆಗ್ಲಿಜೆನ್ಸಿನ ಇಲ್ಲ, ಇದು ಸ್ಲಮ್ಗಳು ಅನ್ನೋ ಕಾರಣಕ್ಕಿಂತಲೂ ಈ ಒಟ್ಟಾರೆಯಾಗಿ ಸರ್ಕಾರ ಮತ್ತು ಆಡಳಿತಶಾಹಿಯ ಮನಸ್ಥಿತಿಯನ್ನ ಇದು ಪ್ರತಿಬಿಂಬಿಸ್ತದೆ. ಸೊ ಇವರ ದೃಷ್ಟಿಕೋನದಲ್ಲಿ ನಮ್ಮ ರಘು ಸರ್ ಹೇಳದಂಗೆ ಏನೋ ಒಂದು ಹೊಟ್ಟೆ ತುಂಬಿಸಂತ ಕೆಲವು ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ICDS ನಲ್ಲಿ ಕೊಡ್ತಕ್ಕಂಥ ನ್ಯೂಟ್ರಿಷಿಯಸ್ ಫುಡ್ ಒಂದು. ಬಟ್ ತಮಗೆ ಇತ್ತೀಚೆಗೆ ಗೊತ್ತಾಗಿರ್ಬೋದು, ಈ ವರ್ಷದ ಜನವರಿಯಿಂದ ಮಾರ್ಚ್ ತಿಂಗಳ ಅವಧಿನಲ್ಲಿ, ಅಂದರೆ ಆ 3 ತಿಂಗಳಲ್ಲಿ ಆ DJ ಹಳ್ಳಿ ಸೇರಿದಂತೆ ಅನೇಕ ಬೆಂಗಳೂರು ನಗರದ ಅಂಗನವಾಡಿ ಕೇಂದ್ರಗಳಿಗೆ ನ್ಯೂಟ್ರಿಷಿಯಸ್ ಫುಡ್ ಅಂತ ಏನು ಪೂರೈಕೆ ಮಾಡ್ತಾರೆ ಅದನ್ನೇ ಪೂರೈಕೆ ಮಾಡಿಲ್ಲ. ಇದನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೋಸ್ಕರ ಇವತ್ತು 3 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಉಪನಿರ್ದೇಶಕರು, ಇಬ್ಬರು CDPOಗಳು. ಒಂದು, ಮಕ್ಕಳನ್ನ ಸರಿಯಾಗಿ ಗುರುತಿಸಂತ ವ್ಯವಸ್ಥೆ ಇಲ್ಲ. ಎರಡನೇದು, ಗುರುತಿಸಿದಂಥ ಮಕ್ಕಳಿಗೆ ಏನು ನ್ಯೂಟ್ರಿಷಿಯಸ್ ಫುಡ್ ಅಂತ ಇದೆ ಅದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಪ್ಲೈ ಆಗ್ತಾ ಇಲ್ಲ. ಮೂರನೇದಾಗಿ, ತೀವ್ರ ಅಪೌಷ್ಟಿಕತೆ ಇರ್ತಕ್ಕಂಥ ಮಕ್ಕಳಿಗೆ ಮೊಟ್ಟೆ ಕೊಡಬೇಕಂತ ಸರ್ಕಾರ ಒಂದು ಯೋಜನೆ ರೂಪಿಸಿದೆ, ಅಂತ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇಲ್ಲ. ನಾಲ್ಕನೇದು, ಹಾಲು ಕೂಡ ಏನ್ ಕೊಡ್ತಾ ಇದ್ದಾರೆ, ಹಾಲು ಯಾವ ರೀತಿಯಲ್ಲಿ ಮಕ್ಕಳ ಪೂರಕ ಇಲ್ಲ ಆ ಹಾಲು. ಅಂದ್ರೆ ಒಟ್ಟಾರೆಯಾಗಿ
ಈ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಏನೋ ಒಂದು ಆಹಾರದ ನೀತಿಯನ್ನ ಅದು ಪ್ರಾರಂಭದಿಂದ ಮಗುವಿನ ಹಂತದಿಂದ ರೂಪಿಸಿದ್ದಾರೆ. ಆ ನೀತಿಯಲ್ಲಿನೇ ಇವತ್ತು ಅನೇಕ ಬದಲಾವಣೆಗಳು ಆಗಬೇಕಾಗಿದೆ. ಮತ್ತು ಹೊಣೆಗಾರಿಕೆ ವಿಚಾರ ಬಂದಾಗ ಇವತ್ತು ಸಾಮೂಹಿಕ ಹೊಣೆಗಾರಿಕೆಯನ್ನು ತಗೊಳ್ಬೇಕಾಗ್ತದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ನಂತರ BBMP ಮತ್ತು ಆರೋಗ್ಯ ಇಲಾಖೆ, ಇವರೆಲ್ಲರೂ ಕೂಡ ಸಾಮೂಹಿಕ ಹೊಣೆಗಾರಿಕೆಯನ್ನು ತಗೋಬೇಕಾಗ್ತದೆ. ಆದರೆ ಇದೆಲ್ಲನ್ನೂ ಕೋರ್ಡಿನೇಟ್ ಮಾಡೋಂಥ ಜವಾಬ್ದಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಡ್ತಾನೆ ಇಲ್ಲ. ಅದೇ ಅವರು ತಾವು ಹೇಳ್ದಂಗೆ ಏನ್ ಮಾಡ್ತಾರೆ, ಮಕ್ಕಳ ಆರೋಗ್ಯದ ಸಮಸ್ಯೆ ಬಂದಾಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾರೆ. ಮಕ್ಕಳ ಅಪೌಷ್ಟಿಕತೆ ವಿಚಾರ ಬಂದಾಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಇದು ಆರೋಗ್ಯ ವಿಚಾರ ಅಂದ್ರೆ ಒಂದು ಇಲಾಖೆಯವರು ಇನ್ನೊಂದು ಇಲಾಖೆಯ ಮೇಲೆ ಇವತ್ತು ತನ್ನ ಜವಾಬ್ದಾರಿಯನ್ನ ಹೊರಿಸಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕಿಂತಲೂ ಇನ್ನೂ ಬಹಳ ಗಂಭೀರವಾದಂಥ ಒಂದು ಪ್ರಶ್ನೆ, ಒಂದು ವಿಚಾರ ಏನಂತ ಹೇಳಿದ್ರೆ 2012ರಲ್ಲಿ ಜಸ್ಟಿಸ್ NK ಪಾಟೀಲ್ ಸಮಿತಿ ರಚನೆಯಾಗಿ ಜಸ್ಟಿಸ್ NK ಪಾಟೀಲ್ ಅವರ ನೇತೃತ್ವದ ಸಮಿತಿ ರಾಜ್ಯದ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ವಿವಿಧ ಇಲಾಖೆಗಳ ಮಧ್ಯದಲ್ಲಿ ಯಾವ ರೀತಿಯ ಒಂದು ಸಂಯೋಜನೆ ಬರಬೇಕಂತೇಳಿ ಹಲವಾರು ಶಿಫಾರಸುಗಳನ್ನು ಕೊಟ್ಟಿದೆ. ಆದರೆ ಇವತ್ತು ಆ ಬಹಳ ಆಘಾತಕಾರಿ ವಿಷಯ ಏನಂತ ಹೇಳಿದ್ರೆ, ಬರೀ ಫಾಲ್ಸ್ ಅಫಿಡವಿಟ್ಗಳನ್ನು ಇವತ್ತು ಹೈಕೋರ್ಟ್ನಲ್ಲಿ ಸರ್ಕಾರ ಸಬ್ಮಿಟ್ ಮಾಡ್ತಾ ಇದೆ. ಅಂದರೆ 3 ತಿಂಗಳಿಗೊಮ್ಮೆ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕುಂಠಿತಗೊಳ್ತಾ ಇದೆ ಅಂತೇಳಿ ಇವತ್ತು ರಾಜ್ಯದ ಒಟ್ಟಾರೆ ತೀವ್ರ ಅಪೌಷ್ಟಿಕ ಮಕ್ಕಳ ಸಂಖ್ಯೆಯನ್ನು 30,000ಕ್ಕೆ ತಂದಿಟ್ಟಿದ್ದಾರೆ. ಅದೇ ಅಲ್ಲೂ ಕೂಡ ಅಂಕಿಅಂಶಗಳನ್ನ ಮ್ಯಾನಿಪುಲೇಟ್ ಮಾಡೋದು, ಅಲ್ಲೂ ಕೂಡ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಯಾಕಂತ ತುಂಬಾ ಗಂಭೀರವಾದ ಸಮಸ್ಯೆ, ಮತ್ತಷ್ಟು ವಿಷಯಗಳ ಬಗ್ಗೆ ಮಾತನಾಡೋದು. ಈಗ ರಾಜಧಾನಿಯಲ್ಲಿ ಮತ್ತೊಂದು ಪುಟ್ಟ ಬ್ರೇಕ್. ಮತ್ತೆ ರಾಜಧಾನಿಗೆ ಸ್ವಾಗತ. ಸರ್, ಈಗ ಸಮಸ್ಯೆಗಳಿದೆ ಮರಿಸ್ವಾಮಿ, ನಿಮಗೆ ಸಮಸ್ಯೆಗಳಿದೆ. ಸಮಸ್ಯೆಗಳ ಗಂಭೀರತೆನೂ ಕೂಡ ಸರ್ಕಾರಗಳಿಗೆ ಗೊತ್ತು, BBMP ಗೊತ್ತು. ಆದರೆ ಒಬ್ಬರು ಕಡೆ ಇನ್ನೊಬ್ರು ಬೊಟ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡೋದ್ರ ಮೂಲಕ ಹೊಣೆಗಾರಿಕೆ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದಕ್ಕೋಸ್ಕರನೇ ಎಷ್ಟೋ 100 ಕೋಟಿ ಅಷ್ಟು ಹಣ ಬಂದು ಬೀಳ್ತಾ ಇದೆ. ಸೊ ಸಮಸ್ಯೆ ಈ DJ-ಹಳ್ಳಿ ಅಂತ ಪ್ರದೇಶಗಳಿಗೆ ಹೋಗ್ಬಿಟ್ರೆ ನಾವು ಗಲ್ಲಿಗಳ ಮನೆಗೆ ಹೋದ್ರು ಕೂಡ ಒಂದೊಂದು ಅಪೌಷ್ಟಿಕ ಮಗು ನಮ್ಮ ಕಣ್ಣೆದುರುಗಡೆ ರಾಜ್ಯದ ಎಲ್ಲ ಒಂದ್ ಕಡೆ ಸರ್ಕಾರದ ಬೇಜವಾಬ್ದಾರಿತನ ಕಣ್ಣಿಗೆ ಕಟ್ಟುವಂತೆ ರಾಚುವಂತ ಒಂದು ಪರಿಸ್ಥಿತಿ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕಮಿಷನರು ಕೂಡ ಹೇಳ್ತಾರೆ, ನಾವು 19ರಿಂದ 23ರವರೆಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಿದೀವಿ ಅಂತ. ಸೊ ಕೇವಲ ಸೀಮಿತ ಅವಧಿಯಲ್ಲಿ ಮಾಡುವಂಥದ್ದು ಈ ಟೈಮಲ್ಲಿ ಇಷ್ಟಿಂದ ಇಷ್ಟೊಂದು ಮದ. ಸೊ ಸಮಸ್ಯೆ ಬಗೆಹರಿಸೋದಕ್ಕೆ ಕೇವಲ 4ರಿಂದ 5 ದಿನಗಳವರೆಗಿನ ಆರೋಗ್ಯ ತಪಾಸಣೆ ಶಿಬಿರ ಸಾಕಾಗುತ್ತಾ? ಇಲ್ಲ, ಅದು ಖಂಡಿತ ಸಾಕಾಗಲ್ಲ. ಕನಿಷ್ಠ ಅಷ್ಟರ ಮಟ್ಟಿಗೆ ಅವರು ಮಾಡಲಿ ಅಂತಕ್ಕಂಥದ್ದು ಜಸ್ಟಿಸ್ NK ಪಾಟೀಲ್ ಸಮಿತಿಯ ಒಂದು ಆಶಯ. ಆಕ್ಚುಲಿ 2 ತಿಂಗಳಿಗೊಮ್ಮೆ 6 ವರ್ಷದ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳ ತೂಕ ಹಾಕಬೇಕು, ಅವರ ಆರೋಗ್ಯ ತಪಾಸಣೆ ಮಾಡಬೇಕು. ಅದರ ಜೊತೆಗೆ ಬಾಣಂತಿಯರ ಮತ್ತು ಗರ್ಭಿಣಿ ಸ್ತ್ರೀಯರ ಆರೋಗ್ಯ ತಪಾಸಣೆ ಮಾಡಬೇಕು, ಅವರಿಗೆ ಬೇಕಾದಂಥ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು, ಉಚಿತ ಔಷಧಿಗಳನ್ನು ಕೊಡಬೇಕು. ಈ ಹಿನ್ನೆಲೆಯಿಂದ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಈ ಕಮಿಟಿ. ಆದರೆ BBMP ಅವರು ಏನು ಹೇಳಿದ್ರು, ನಮ್ಮಲ್ಲಿ ಅದಕ್ಕೆ ಸೂಕ್ತವಾದಂಥ ಸ್ಟಾಫ್ಗಳು ಇಲ್ಲದೆ ಇರೋದ್ರಿಂದ ನಾವು 3 ತಿಂಗಳಿಗೊಮ್ಮೆ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಸರ್ಕಾರದ ಜೊತೆಗೆ ಸಾರ್ವಜನಿಕರು ನಾವು ಕೂಡ ಕೈ ಜೋಡಿಸ್ಲಿಕ್ಕೆ ಸಿದ್ಧ ಇದ್ದೀವಿ ಮಕ್ಕಳ ಅಪೌಷ್ಟಿಕತೆಯನ್ನು ತಡೆ ಹಿಡಿಲಿಕ್ಕೆ. ತುಂಬಾ ಆರ್ಥಿಕವಾಗಿ ತುಂಬಾ ಹಿಂದುಳಿದ್ರ ಜೊತೆಗೆ ಅವ್ರಿಗೆ ಅಷ್ಟು ಲಿಟ್ರಸಿ ಪ್ರಮಾಣ ಕೂಡ ತುಂಬಾ ಕಮ್ಮಿ ಇದೆ. ಅವರಿಗೆ ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಡುವಂತ ಪ್ರಯತ್ನಗಳಾಗಬೇಕು. ಅದಾಗ್ತಾ ಇಲ್ಲ. ನೀವು ಬಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್, ಇಲ್ಲ ಅಂತ ಶಿಬಿರ ಮಾಡ್ತೀವಿ, ನಿಮಗೆ ತಪಾಸಣೆ ಮಾಡ್ತೀವಿ, ಇಲ್ಲದಿದ್ರೆ ನಿಮ್ ಕರ್ಮ ಅನ್ನುವಂತ ಒಂದು ಉಪೇಕ್ಷೆಯ ಮನಸ್ಥಿತಿ. ಆರೋಗ್ಯ ತಪಾಸಣೆ ಶಿಬಿರಕ್ಕೆ ನಾವು ಬಂದ್ರೆ ಅದು ಒಟ್ಟಾರೆಯಾಗಿ 2 ವಾರದ ಪ್ಲಾನಿಂಗ್ ಇದೆ. ಒಂದು ಆರೋಗ್ಯ ತಪಾಸಣಾ ಶಿಬಿರಕ್ಕೆ 1 ವಾರ ಕಂಪ್ಲೀಟ್ ಆಗಿ ಪಬ್ಲಿಸಿಟಿಗೆನೆ ಮೀಸಲಾಗಿದೆ.
ಆ ಒಂದು ವಾರದಲ್ಲಿ ಇವರು ಮನೆ ಮನೆಗೆ ಕರಪತ್ರಗಳನ್ನ ಹಂಚಬೇಕು, ಪೋಸ್ಟರ್ಗಳನ್ನು ಹಾಕಬೇಕು, ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡಬೇಕು, ಗೋಡೆ ಬರಹಗಳನ್ನು ಕೊಡಬೇಕು, ಮತ್ತೆ ಆಟೋಗಳಲ್ಲಿ ಮೈಕ್ಗಳನ್ನು ಕಟ್ಟಿ ಗಲ್ಲಿ ಗಲ್ಲಿಗಳಲ್ಲಿ ಅದು ಘೋಷಣೆಗಳನ್ನು ಕೂಗಬೇಕು. ಈ ತರ ಸರ್ಕಾರದ ವತಿಯಿಂದ ಇಂತಿಂಥ ಕಡೆಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಅಂತೇಳಿ. ಸೊ ಈ ಒಂದು ವಾರದ ಪಬ್ಲಿಸಿಟಿ ಪ್ರೋಗ್ರಾಮ್ ಇವತ್ತು ಕೇವಲ ಕಾಗದದ ಮೇಲೆ ಮಾತ್ರ ಉಳಿದಿದೆ. ಜನರಿಗೆ ಗೊತ್ತೇ ಆಗೋದಿಲ್ಲ ಯಾವಾಗ ಇವರು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾರೆ ಅಂತೇಳಿ. ಎರಡನೇದು, ಒಂದು ಆರೋಗ್ಯ ಕೇಂದ್ರ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರು ಆ ಸ್ಲಮ್ಮಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಲ್ಲಿರ್ತದೆ. ಆ ಮಕ್ಕಳನ್ನ ಮತ್ತು ತಾಯಂದಿರನ್ನ ಆ ಸ್ಲಮ್ನಿಂದ ಆ ಪಬ್ಲಿಕ್ ಹೆಲ್ತ್ ಸೆಂಟರ್ಗೆ ಕರ್ಕೊಂಡು ಬರಲಿಕ್ಕೆ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲ. ಒಂದು ಅವೇರ್ನೆಸ್ ಇಲ್ಲ ಸರ್ಕಾರದ ಕಡೆಯಿಂದ, ಎರಡನೇದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ, ಮೂರನೇದಾಗಿ ಅಲ್ಲಿ ಮಕ್ಕಳ ಕರ್ಕೊಂಡು ಹೋದ್ರು ಕೂಡ ಅಲ್ಲಿ ನೂರಾರು ಜನ ತಾಯಂದಿರು ಮಕ್ಕಳು ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ಕಾಟಾಚಾರಕ್ಕೆ ಮಾತ್ರ ಮಕ್ಕಳನ್ನ ಮೈಮುಟ್ಟಿ ಕಳಿಸೋಂಥ ಕೆಲಸ ನಡೀತಾ ಇದೆ. ಅದು ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಯಾವ್ಯಾವ ಮಕ್ಕಳಿಗೆ ಕೆಲವೊಂದು ವಿಶೇಷವಾದಂಥ ಟಾನಿಕ್ಗಳು, ಸಿರಪ್ಗಳು ಬೇಕಾಗಿದೆ, ಮಾತ್ರೆಗಳು ಬೇಕಾಗಿದೆ, ಅಂಥದನ್ನು ಉಚಿತವಾಗಿ ಕೊಡಬೇಕು.